ಕಲೆಕ್ಟ್ ಮಾಡಿದ್ದಾರೆ. ವಿ ಡಿ ಹರೀಶ್ ಇಂದೇ ಆಗ್ಲಿ, ಧರಣೇಶ್ ಇಂದೇ ಆಗ್ಲಿ, ಅವ್ರ ತಂದೆಯವರಿಂದ ಆಗ್ಲಿ 10,000 ದುಡ್ಡನ್ನ, ಕೇವಲ 10,000 ದುಡ್ಡನ್ನ, 1 ಕೋಟಿ ಅಲ್ಲ, 10,000 ದುಡ್ಡನ್ನ ನಾನು ಇಸ್ಕೊಂಡಿರೋದನ್ನ ರುಜುವಾತ್ ಪಡಿಸಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಲೆ ಬಡಿಸ್ಕೊಂಡು ಕತ್ತೆ ಮೇಲೆ ಕುಡ್ಸ್ಕೊಂಡು ಮೆರವಣಿಗೆ ಮಾಡಿಸ್ಕೊಂಡು, ಅಷ್ಟೇ ಅಲ್ಲ, ನಿಮ್ ಎದುರುಗಡೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರೆ ತಡಿತೀರಿ. ನಾನು ಒಬ್ಬನೇ ಸಿಂಗಲ್ ಆಗಿ ಮನೆ ಒಳಗಡೆ ಡೋರ್ ಹಾಕೊಂಡು ನನಗ್ ನಾನೇ ಚಾಕು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಒಂದ್ ವೇಳೆ ಅವ್ರು ರುಜುವಾತ್ ಮಾಡಕ್ ಆಗಿಲ್ಲ ಅಂತಂದ್ರೆ ಏನ್ ಮಾಡಿಸ್ಕೋತಾರೆ ಅವರು? ಯಾವ ಪದ ಬಳಸ್ಬೇಕು? ನಾನು ಜವಾಬ್ದಾರಸ್ಥರು ಜವಾಬ್ದಾರಿತ ನಡ್ಕೋಬೇಕು. ಯಾರೇ ಆಗ್ಲಿ ಆಪಾದನೆ ಮಾಡೋದು ಈಸಿ. ನಾನು ಬೇಕಾದ್ರೆ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಅಂತ ಬದನೆ ಮಾಡ್ತೀನಿ. ಅದನ್ನ ರುಜುವಾತ್ ಮಾಡ್ಬೇಕು. ಅವ್ರು ಮಾತಾಡಿರೋ ಒಂದೊಂದು ತುಣುಕು ನನ್ನ ಹತ್ರ ಇದೆ. ಡೆಮಾಕ್ರಸಿಯಲ್ಲಿ ಒಬ್ರು ಸೋಲು ಗೆಲುವು ಸಹಜ. ಒಬ್ಬ ಶಾಸಕನ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಏನ್ ಮನಸಾಯಿಸಿ ಆಪಾದನೆ ಮಾಡ್ತಾರ? ಏನ್ ಹೇಳ್ತಾ ಇದ್ದದು? ಏನ್ ಸಂದೇಶ ಕೊಡುತ್ತಾ ಇದು? ವಿ ಡಿ ಹರೀಶ್ ಕೊಟ್ಟಿದ್ದಾರಂತೆ, ನಾನು ಕಾರನ್ನ ಅವನು ತರಿಸ್ಕೊಂಡು ಹೋಗ್ಬೇಕು ಅಂತ ಅನಿವಾರ್ಯತೆ ನನಗಿದೆ. ಇವತ್ತು ನಾನು ವರ್ಷದಲ್ಲಿ 3.5 ಕೋಟಿ ಸರ್ಕಾರಕ್ಕೆ ರಾಯಲ್ಟಿ, ಇನ್ಕಮ್ ಟ್ಯಾಕ್ಸ್, GST, ನನ್ನ ಟ್ಯಾಕ್ಸ್ ಕಟ್ಟುವಂತ ಸಂಪೂರ್ಣ ವಿಚಾರ ಇದೆ. ಮಾಹಿತಿ ದಾಖಲೆ ಕೊಡ್ತೀನಿ. ನಾನು ನನ್ನ ಹೆಂಡತಿ, ನನ್ನ ತಮ್ಮನಿಂದ ಒಂದು ಜವಾಬ್ದಾರಿ ನಡ್ಕೋಬೇಕು. ಇದು ನನ್ನ ಉದ್ದೇಶ. ನಾನು ಒಂದ್ ವೇಳೆ ಅದು ಆಗ್ಲಿಲ್ಲ, ಅವ್ರು ಹೇಳಿದ್ರು ನೀಸ್ಕೊಂಡಿರೋದಾದ್ರೆ ದೇವ್ರ ಮೇಲೆ ನನ್ನ ನಂಬಿಕೆ ಇದೆ. ಧರ್ಮಸ್ಥಳಕ್ಕೆ ಬರ್ತೀನಿ ನಾನು. ಅವರು ಬರಲಿ, ಆಪಾದನೆ ಮಾಡಿದ್ರು, ಬಂದ್ಬಿಟ್ಟು ಧರ್ಮಸ್ಥಳದ ಮಂಜುನಾಥ್ ನಾಣೆ ನೀನು ಇಸ್ಕೊಂಡಿದ್ದೀನಿ ಸತ್ಯ ಮಾಡ್ಲಿ, ನಾನು ಇಸ್ಕೊಂಡಿಲ್ಲ ಅಂತ ಸತ್ಯ ಮಾಡ್ತೀನಿ. ಇದು ವಿಚಾರ. ಸಣ್ಣ ಪುಟ್ಟ ನಮ್ಮ ಆರ್ಗನೈಸರ್ಗೆ ಸಣ್ಣ ಪುಟ್ಟ ನೋವಾಗಿದೆ, ದಯವಿಟ್ಟು ಕ್ಷಮೆ ಇರಲಿ ಅನ್ನೋ ಮಾತನ್ನ ಶಬ್ದದಲ್ಲಿ ಹೇಳ್ತಾ, ಮಾತಾಡ್ಬೇಕಾದ್ರೆ ಜವಾಬ್ದಾರಿತ ಮಾತಾಡ್ಲಿ. ನಾನು ಒಬ್ಬ ಶಾಸಕನಾಗಿ ಜನಗಳು ಅವಕಾಶ ಕೊಟ್ಟಿದ್ದಾರೆ. ನನ್ಗೆ ಕೊಟ್ಟಿರುವಂತ ಅವಕಾಶನ ಎಲ್ಲೂ ಸಹ ಮಿಸ್ಯೂಸ್ ಮಾಡ್ಕೊಂಡಿದ್ರೆ, ದುರ್ಬಳಕೆ ಮಾಡ್ಕೊಂಡ್ರೆ ಪ್ರಾಮಾಣಿಕ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಇವತ್ತು ಅನುದಾನ ಬರುತ್ತೋ ಬಿಡುತ್ತೋ, ಒಬ್ಬ ಶಾಸಕನಾಗಿ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ನನ್ನ ಜವಾಬ್ದಾರಿ. ಆ ಕೆಲಸನ ಇವಾಗ ಇನ್ನೇನೋ ಮಾಡ್ತಾ ಇದ್ದೀನಿ, ಮುಂದೇನೂ ಮಾಡ್ತೀನಿ, ಇನ್ನು ಮುಂದಿನ ದಿನಗಳಲ್ಲೂ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.